ನನ್ನ ಮಗನೇ, ನಿನ್ನ ಇಂಥ ಪರಿಸ್ಥಿತಿನಾಗ ನೋಡಬೇಕು ಅಂತ ಹೇಳ್ಬಿಟ್ಟು ಅದ್ಯೋಸ್ತಿನಿಂದ ನಾನು ಕಾಯ್ತಾ ಇದ್ನೋ ಏನೋ. ಕೊನೆಗೂ ನನ್ನ ಸೇಡ್ನ ತೀರಿಸ್ಕೊಂಡೇ ಬಿಟ್ಟೆ ಕಣ್ಲ. ತೀರಿಸ್ಕೊಂಡೇ ಬಿಟ್ಟೆ ಸೇಡ್ನ. ಅಲ್ಲಿ ಬಟ್ಟೆ ಕದ್ದಿದ್ದು, ಒಡವೆ ಕದ್ದಿದ್ದು ಬೇರೆ ಯಾರು ಅಲ್ಲ ಕಣ್ಲ, ನಾನೇ ಕದ್ದಿದ್ದು ನಿನ್ನ ಬಟ್ಟೆನ. ಬೇಕಂತ ನೀನು ನಾನೇ ಎಲ್ಲ ಬಿಚ್ಚಿ ಸಂದಾಗ ಮನಿಕೊಂಡಿದ್ದಲ್ಲ ಗೊರಕೆ ಹೊಡ್ಕೊಂಡು, ನಾನೇ ಬೇಕಂತ ನೀನು ಕಿತ್ತಿ ಬಿಸಾಕಿ, ತಿಪ್ಪೆಗೆ ಬಿಸಾಕಿ ಚೈನ್ನ ಮಡಿಕೊಂಡಿದ್ದೀನಿ. ನನ್ನ ಮಗನೇ, ಎಷ್ಟು ಕಾಟ ಕೊಟ್ಬಿಟ್ಟು ಎಷ್ಟು ಜನ ಅಯ್ಯೋ ಅನ್ಸಿದ್ಯಾ. ಕಣ್ಣಾರೆ ನೋಡಿದ್ದೀನಿ ನೀನು ಅಯ್ಯೋ ಅನ್ಸಿರೋದೆಲ್ಲನೂ. ನಿನ್ಗೆ ಅಯ್ಯೋ ಅನಿಸಿದಂಗೆ ಬಿಟ್ಬಿಡ್ತೀನಿ ನಾನು. ಲೋಪರ್ ಬಡ್ಡಿ ನನ್ನ ಮಗನೇ, ನಿಂಗೆ ಸರಿಯಾಗಿ ನೀನು ಆಗ್ಬೇಕು. ನಿನಗೆ ಬಾ, ಸರಿಯಾಗಿ ಮಾಡಿದ್ದೀನಿ. ನೀನು ಈಗ ದಿನ ಊರು ಕರ್ಕೊಬಂದು ನಿನ್ನ ಮುರುವಾದಿ ಕಳಿಬೇಕು ಅನ್ನೋದೇನೆ ನನ್ನ ದೊಡ್ಡ ಆಸೆ ಆಗಿತ್ತು. ಕೊನೆಗೂ ಕರ್ಕೊಂಬಂದ್ಬಿಟ್ಟೆ. ಅಪ್ಪ, ನನ್ನ ಸೇಡ್ನ ನಾನು ತೀರಿಸ್ಕೊಂಡ್ಬಿಟ್ಟಿದ್ದೀನಿ. ಲೆಕ್ಕಾಚಾರಿ, ಈಗ ನಾನು ಸಾವುಕಾರ ಥರ ಕಾಣಕ್ಕಿಲ್ಲ ಅಲ್ವೇನ್ಲ ಇದ್ರಾಗೆ? ನನ್ನ ಯಾರು ಕಂಡಿಡಿಯಕ್ಕಿಲ್ಲ ತಾನೇ? ಚೇ ಇಲ್ಲ ಸಾವುಕಾರೆ, ನಿಮ್ಮನ್ನು ನೋಡಿದ್ರೆ ಸಾವುಕಾರು ಅಂತ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಅವತಾರನೇ ಬದಲಾಗ್ಬಿಟ್ಟೈತೆ. ನಿಮ್ಮನ್ನು ಹೆಂಗೆ ಕಂಡಿಡಿತಾರೆ ಹೇಳಿ? ಸಾಧ್ಯನೇ ಇಲ್ಲ ಕಂಡಿಡಿಯಕ್ಕೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸರಿನೇ? ಕಂಡಿಡಿಯಕ್ಕಿಲ್ಲ ಯಾರೂ. ಬನ್ನಿ ಸುಮ್ಕೇನಿಯ, ಯಾರೋ ಗೊತ್ತಿಲ್ಲ ಅನ್ನಂಗೆ ಬಂದ್ಬಿಟ್ಟು ನೀಟಾಗಿ ಸೇರ್ಕೊಂಬಿಡಿ ಮನೆ ಒಳಗಡಿಕೆ. ನೆಮ್ಮದಿರ್ತದೆ. ಸುಮ್ಕೇನಿಯ ಯಾಕಿದೆಯಲ್ಲನೂ. ಬನ್ನಿ. ಸರಿ ಕಣ್ಲ, ಯಾರು ಕಂಡಿಡಿಯಕ್ಕಿಲ್ಲ ಅಂತಂದ್ರೆ ಸಾಕು. ಯಾರನ್ನ ಕಂಡಿಡಿದು ಬಿಡ್ತಾರ ಅಂತ ಎಲ್ಲೋ ಅಂತ ಭಯವಾಯ್ತಿತ್ತು ನನಗಂತೂ. ಸರಿ, ಕಂಡಿಡಿತಿಲ್ವಲ್ಲ ಅಷ್ಟೇನೇ ಸಾಕು ಬಿಡು. ಸರಿ ನಡಿಲ್ಲ ಸರ್ನ ಮನೆ ಹೋಗ್ಬಿಟ್ಟು ಸೇರ್ಕೊಬಿಡೋಣ. ನೋಡ್ಲಾ, ಆ ರೋಜಾ ಅವಳು ಇವಳು ಏನನ್ವೇ ಬಂದ್ಬಿಟ್ಟು ಮನೆಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆನೇ ನಾ ಮನೆ ಸೇರ್ಕೊಬಿಡ್ಬೇಕು. ಆಸ್ತಿ ಪತ್ರಗಳೆಲ್ಲನೂ ಡೂಪ್ಲಿಕೇಟ್ ರೆಡಿ ಮಾಡಿಸ್ಬಿಟ್ಟು ಎಲ್ಲನೂ ಸರಿ ಮಾಡ್ಕೋಬೇಕು ನಾವು. ನಡಿಲ್ಲ. ಅಯ್ಯೋ ಶಿವನೇ ಸಾವುಕಾರೆ, ಇದೇನು ಮತ್ತೆ ನಿಮ್ಗೆ ಇಂಥ ಗತಿ? ಇದೇನಿದು ಇಂಥ ಬಟ್ಟೆ ಹಾಕೊಂಡು ಹಿಂಗೆಲ್ಲ ಮೈ ಮೇಲೆಲ್ಲ ಬಣ್ಣ ಬಳ್ಕೊಂಬಿಟ್ಟು ಬಂದಿದ್ರಲ್ಲ? ಇದು ಎಂಥ ಗತಿ ಬಂದ್ಬಿಡ್ತಾರ ನಿಮಗೆ? ಎಲ್ಗೋ ಹೋಯ್ತೀನಿ ಅಂತ ಹೇಳೋಗಿದ್ರಲ್ಲ, ಇದು ಯಾಕೆ ಹಿಂಗೊಳ್ಳೆ ಬಟ್ಟೆ ಮುಚ್ಕೊಂಡು ಹಿಂಗೆ ಬಂದ್ಬಿಟ್ಟಿದ್ರಲ್ಲ? ಏನಾಯ್ತು ನಿಮಗೆ ಅಂತದು? ಅಯ್ಯೋ ಶಿವನಿ, ಏನಲ್ಲ ಇದು? ಏನಪ್ಪ ಇದು? ಇಂಥ ಬಟ್ಟೆ ಹಾಕೊಂಡ್ಬಂದ್ಬಿಟ್ರಲ್ಲ ಸಾವುಕಾರ, ಅಂಥದ್ದು ಏನಾಯ್ತಲ್ಲ? ಲೆಕ್ಕಾಚಾರಿ, ನನ್ನ ಕಂಡಿಡಿಯಕ್ಕಿಲ್ಲ ಯಾರನ್ನೂ ಅಂತ ಹೇಳ್ದಲ್ವೆಲ್ಲ? ಬೇಬಿ ಕಂಡಿಡಿದ್ಬಿಟ್ಟಲ್ವೆಲ್ಲ ಆಗ್ಲೇನೆಯಾ? ಏನು ಮಾಡೋದು ಸಾವುಕಾರೆ, ಇಡೀ ಊರಿಗೆ ಏನು ಫೇಮಸ್ ಅಲ್ವಾ ನೀವು? ನಿಮ್ಮನ್ನು ಕಂಡಿಡಿದಂಗೆ ಯಾರು ಕಂಡಿಡ್ತಾರೆ ಹೇಳಿ? ಎಲ್ಲೋ ಮಿಸ್ಟೇಕ್ ಯಾಕೆ ಕಂಡಿಡ್ಬಿಟ್ಟವ್ರೆ? ಒಬ್ಬರು ಕಂಡಿಡಿದ ತಕ್ಷಣ ನೀನು ಊರಾಗಿರೋಲ್ಲ ಕಂಡಿಡ್ತಾರೆ ಅಂತ ನೀನು? ಇಲ್ಲ ಅದೆಲ್ಲ ತಪ್ಪು. ಊರಾಗಿರೋಲ್ಲ ಕಂಡಿಡಿಯಕ್ಕೆ ನಿಮ್ಮನ್ನ ಸಾಧ್ಯನೇ ಇಲ್ಲ. ಎಲ್ಲೋ ಅಮ್ಮ ಮಾತ್ರ ಕಂಡಿಡ್ತಾವಳಿ. ಬನ್ನಿ. ಯಾಕ ದಾರಿ ಬಿಡು ಹೋಗ್ಬೇಕು? ಇದೇನಣ್ಣ, ಸಾವುಕಾರ್ಗಿನ ಉಚ್ಚಿಗಿಚ್ಚಿ ಹಿಡಿದ್ಬಿಡ್ತಾ ಏನು? ಉಚ್ಚಿಗಿಚ್ಚೆನ್ನ ಹಿಡಿದ್ಬಿಟ್ಟು ಈ ಥರ ಬಟ್ಟೆ ಹಾಕೊಂಡು ಹೊಡ್ತಾವನ ಏನು? ಏನಾಯ್ತಣ್ಣ? ಯಾರಿಗೂ ಹೇಳ್ಬಿಡ ಹಿಂಗೆ ಹೇಳ್ತೀನಿ ಅಂತ. ಈ ಅಪ್ಪಂಗೆ ಹುಚ್ಚಿಡ್ದಿತ್ತು. ಹುಚ್ಚಾಸ್ಪತ್ರೆಯಿಂದ ನಾನೇನ್ಯಾ ಈಗ ಕರ್ಕೊಂಬಿಟ್ಟು ಬಂದೀವ್ನಿ. ಅಯ್ಯೋ ರಾಮ ಶಿವನಿ ಭಗವನ್ನೇ, ಸರಿ ಕರ್ಕೊಂಡೋಗಿ ಮನೆಗೆ. ಯಾರ್ಗಾನ ಕೊಡ್ದು ನಾಮೇಕಿಂದ. ಬನ್ನಿ ಸಾವುಕಾರೆ, ಬನ್ನಿ. ಏನ್ಲ ಹೇಳ್ದೆ ಅಮ್ಮಂಗೆ? ಸಾವುಕಾರು ಹಂಗೆ ಬೆಂಗಳೂರು ಪ್ಯಾಸನ್ ಕಲ್ತ್ಕೊಬಿಟ್ಟು ಬಂದವ್ರೆ, ಬೆಂಗಳೂರಾಗ ಹಿಂಗೇನೇ ಅಂತ ಹೇಳ್ದೆ. ಸರಿ ನಡಿ. ಬಾಬಾ, ಇವತ್ತು ಊರಾಗೆಲ್ಲ ನಿನ್ನ ಮಾನ ಮರುವುದಿ ಹರಾಜಾಗ್ತಲ್ಲ. ಜಯ್ಯಿ ಹರಾಜಾಕ್ಲಿಪ್ಪ. ಲೇ, ನ್ಯಾಯವಾಗಿ ರೂಟಾಗ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಇದು ಯಾಕ್ಲ ಹಿಂಗೆ ಸುತ್ತಿ ಬಳಸಿ ಹಿಂಗೆ ಕರ್ಕೊಂಡು ಹೋಗ್ತಿದ್ಯಾ? ಇದೆಲ್ಲ ಜನಗಳು ನೋಡ್ತಾರೆ ಕಣ್ಲಾ? ನೋಡ್ಲಿ ಅಂತ ತಾನೇ ಕರ್ಕೊಂಬಂದಿದ್ದು. ಸಾಕರೆ ಇಷ್ಟೊತ್ತಾಗ ಜನ ಕಮ್ಮಿ ಇರ್ತಾರೆ ಅಂತ ಕರ್ಕೊಂಬಂದೆ. ಇಲ್ಲ ಅಂದಿದ್ರೆ ಸುಮ್ಕೇನಿಯಾ ಇದಾಗೋಗ್ಬಿಡೋದು. ಜನ ಕಮ್ಮಿಯವ್ರೆ ಅಂತ ಕರ್ಕೊಂಬಂದಿವ್ನಿ. ಬನ್ನಿ ಏನಾಗಕ್ಕಿಲ್ಲ, ಬನ್ನಿ. ಬಾಬಾ, ಇದೇನಿದು ಸಾವುಕಾರ ಥರ ಕಾಣಿಸ್ತಾವ್ರಲ್ಲ? ಸಾವುಕಾರೇನಿಯಾ? ಸಾವುಕಾರ ಯಾಕೆ ಇಂಥ ಬಟ್ಟೆ ಹಾಕಂತಾರೆ ಹೇಳು? ಸಾವುಕಾರ ಅಲ್ಲ ಅನ್ನಿಸ್ತದೆ. ಆದ್ರೂ ಒಂದು ಕಿತ ನೋಡೋಣ. ಅಯ್ಯೋ ಸಾವುಕಾರ, ಇದೇನು ಸಾವುಕಾರ ಇಂಥ ಬಟ್ಟೆ ಹಾಕೊಂಡು ಹಿಂಗೆ? ಅಯ್ಯೋ ಲೆಕ್ಕಾಚಾರ, ಯಾರು ಕಂಡಿಡಿಯಕ್ಕಿಲ್ಲ ಅಂದೆ. ನಿಮಗೆ ತುಂಬಾ ಬೇಕಾದರೂ ಹತ್ರದ್ರಲ್ವಾ ಸಾವುಕಾರೆ, ಅದಕ್ಕೆ ಎಲ್ಲನೂ ಕಂಡಿಡಿತಾವ್ರೆ. ಇವನ್ಗೇನಾದ್ರೂ ನಾನೇ ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟಿದ್ದೀನಿ ಅಂತ ಗೊತ್ತಾಯ್ತಾ? ಏನು ಗೊತ್ತಾಗಿರ್ಬೇಕು ಅನ್ನಿಸ್ತದೆ. ಅದಕ್ಕೆ ಹೆಂಗಿದ್ರು ಇದೇ ಗೊತ್ತಿ ನನಗೆ ಅಂತ ಹೇಳ್ಬಿಟ್ಟು ಸೊಪ್ಪು ಸುತ್ಕೊಂಡು ಬಂದವನೇ ಅನ್ನಿಸ್ತದೆ ಅಲ್ವಾ? ಆಸ್ತಿ ಎಲ್ಲ ನಂದು ಅಂತ ಗೊತ್ತಾಗೋಗ್ಬಿಟ್ಟಾಯ್ತಾ ಏನು? ಇರು ಸಾವುಕಾರೆ, ಅಷ್ಟೊಂದು ಆಸ್ತಿ ಹಾಕೊಂಡು ಇದೇನು ಸಾವುಕಾರೆ ಹಿಂಗೆ ಒಳ್ಳೆ ಇಂಥ ಎಲೆಗಳು ಸುತ್ಕೊಬಿಟ್ಟು ಬಂದಿದ್ದೀರಲ್ಲ? ಶಾರದಾ, ನನ್ನ ಕತೆ ಯಾಕೆ ಹೇಳಿಯ? ನನಗೆ ನೀನೇ ದಿಕ್ಕು ನಂಗೆ ಹೋಗ್ಬಿಟ್ಟೈತಿ. ಇವಾಗ ಮಂತಕ್ಕೆ ಬಾ, ಆಮೇಕಿಂದ ಮಾತಾಡೋಣ ಓಸಿ. ಅಯ್ಯೋ, ನಾನು ಟೇಮ್ ಇಲ್ಲ ಸಾವುಕಾರೆ, ಮಂತಕ್ಕೆ ಬರೋಕ್ಕೆ ಟೇಮೇ ಇಲ್ಲ ನನಗಂತೂ. ನೀವು ಇಲ್ದಿದ್ದು ಪ್ಯಾಕ್ಟ್ರಿ ಬೇರೆ ನಂದೇನಾ? ಪ್ಯಾಕ್ಟ್ರಿ ಕೆಲಸ ಎಲ್ಲ ನೋಡ್ಕೋಬೇಕಾ? ಅಲ್ಲೋಗ ಪ್ಯಾಕ್ಟ್ರಿ ನೋಡ್ಕೊಳ್ಳ ಬಾರ. ರೆಡಿ ಆಗೈತೆ. ಬೋರ್ಡ್ ಹೋಗ್ಬಿಟ್ಟು ಒಂದು ಬೋರ್ಡನ್ನು ಫಿಕ್ಸ್ ಮಾಡ್ಬೇಕು ಅಷ್ಟೇ ಏನಿಯಾ. ಅದಕ್ಕೆ ನೀ ಬೋರ್ಡ್ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಬೋರ್ಡ್ ರೆಡಿ ಮಾಡ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನೀವು ಹೋಗಿರಿ ಮಂತಕ್ಕೆ, ನಂಗೆ ಅಷ್ಟೊಂದು ಫ್ರೀ ಇಲ್ಲ ನಾನು. ಲೆಕ್ಕಾಚಾರಿ, ಇದೇನು ಲೆಕ್ಕಾಚಾರಿ? ಎಲ್ಲ ನಮಗೆ ನೀವು ಉಲ್ಟಾ ಹೊಡಿತಾವ್ರೆ. ಇಷ್ಟು ದಿನ ಮುರುವಾದಾಗಿದ್ದರಲ್ಲ, ನನಗೆ ನೀವು ಉಲ್ಟಾ ಹೊಡ್ಕೊಂಡು ಹೋಯ್ತಾರಲ್ಲ ಲೆಕ್ಕಾಚಾರಿ? ಇದೇನಿಲ್ಲ ಸಮಾಚಾರ ಲೆಕ್ಕಾಚಾರಿ? ಏನಿಲ್ಲ ಸಮಾಚಾರ? ಏನೇನು ಆಯ್ತೈತೆ ಊರಾಗೆ? ಆಸ್ತಿ ಎಲ್ಲನೂ ನೋಡ್ರೆ ರೋಜನ ಹೆಸರು ಬರ್ಕೊಟ್ಟಿದ್ದೀನಿ. ಇವಳು ನೋಡ್ರೆ ಫ್ಯಾಕ್ಟ್ರಿ ನಂದು ಅಂತ ಅವಳೆ. ನಂಗೆ ಏನು ಅರ್ಥ ಆಯ್ತಿಲ್ವಲ್ಲ ಕಣ್ಲೆಲ್ಲ? ಏನೆಲ್ಲ ಮಾಡೋದು? ಸಾವುಕಾರೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಹೋಗ್ಬೇಕು ಅಷ್ಟೇನಿಯಾ. ಬನ್ನಿ ಮಂತಕ್ಕೆ ಹೋಗೋಣ. ಈ ಸೊಪ್ಪಿನ ಅವತಾರದಾಗ ಏನೇ ನಿಂತ್ಕೊಬಿಟ್ಟು ಯಾವ್ದನ್ನ ಯಾಕೆ ಬಂದ್ಬಿಟ್ಟು ಎಲ್ಲ ಮೇದ್ಬಿಟ್ಟು ನೀವು ಗೊಮಟೇಶ್ವರ ಆಗಿ ಇದೆಲ್ಲನೂ ಬೇಕಾ ನಿಮಗೆ? ಬನ್ನಿ ಸಾರ್ಗಿ. ಶಾರದಿ ಸವಾಸ ಕಟ್ಕೊಂಡು ಏನಾಗಬೇಕು? ಬನ್ನಿ, ನಿಮ್ಗೆ ಯಾಕೆ ಬೇಕು ಅವಳು ಸವಾಸ? ರೋಜಾ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ? ಈ ಶಾರದಿನಿ ನೀ ಗೊಟ್ಟಿ ಪ್ಯಾಕ್ಟ್ರಿ ನಾನು ಯಾರಿಗೆ ಬರ್ಕೊಟ್ಟೆ? ಪ್ಯಾಕ್ಟ್ರಿನ ರೋಜನ್ಗೆ ಬರ್ಕೊಟ್ಬಿಟ್ಟೆ ಅನ್ನಿಸ್ತದೆ. ನನ್ನ ಬಾಳ್ಗಿಷ್ಟು 10 ರೂಪಾಯಿದು ಉಳಿಸ್ಕೊಂಡಿಲ್ವಲ್ಲ ನಾನು?
ಅಪ್ಪ ಕೊನೆಗೂ ಬಂದ್ಬಿಟ್ಟು ಹಾಂ ಮನೆ ಸೇರ್ಕೊಂಬಿಟ್ನಲ್ಲ ಅಷ್ಟೇ ಸಾಕು ಕಡ್ಲ ನನಗೆ ಈಗ ಸಮಾಧಾನ ಆಯಿತು. ನಮ್ಮೂರೇ ನಮಗೆ ಸ್ವರ್ಗ ನೋಡ್ಲಾ. ಇನ್ನು ಯಾವತ್ತು ನಾನಂತೂ ಪ್ಯಾಟೆ ಕಡೆಗೆ ಎಡಗಾಲ ಹೆಜ್ಜೆನೂ ಮಾಡ್ಕೋಕ್ಕಿಲ್ಲ ಕಡ್ಲ ನಾನಂತೂ. ಪ್ಯಾಟೆ ಸವಸಕ್ಕಂತೂ ಹೋಗೋದೇ ಇಲ್ಲ ಕಡ್ಲ ನಾನಂತೂ. ಆರಾಮಾಗತ್ತಾಗೆ ಇಲ್ಲೇ ನೀನು ಇದು ಬಿಡ್ತೀನಿ ನಾನು ನೋಡ್ಲಾ. ಯಾರು ಬಂದರೂ ಮನೆ ಒಳಗಡೆ ಬಿಟ್ಕೊಳ್ಳೋದು ಬೇಡ. ಆ ರೋಜನ ಹೆಸರು ಬರ್ಕೊಟ್ಟಿರ್ಬೋದು ಆಸ್ತಿ ಅಷ್ಟೇನಿಯ. ಆ ರೋಜ ಇನ್ನೇನು ಇಲ್ಲಿಗೆ ಬರೋಕ್ಕಿಲ್ಲ. ಸರಿ ಸಾವುಕಾರ ಆಯಿತು, ಮೊದಲು ಬಟ್ಟೆ ಬದಲಾಯಿಸಿ ಹೋಗಿ ನೋಡೋಕ್ಕಾಗಿಲ್ಲ. ಸರಿ ಕಡ್ಲ. ಅಮ್ಮವ್ರಿಗೆ ಹೇಳ್ಬೇಕು, ಅಮ್ಮವ್ರು ಎಲ್ಲೋದ್ರು ಕಾಣ್ತಾನೆ ಇಲ್ವಲ್ಲ ಮನೆಯಾಗೆ. ಯಪ್ಪನ್ ನೋಡಿ ಸರಿಯಾಗಿ ಬುದ್ಧಿ ಕಲಿಸು ಅಂತ ಹೇಳ್ಬೇಕು. ಅಮ್ಮವ್ರೇ 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 ಸಾವುಕಾರು ಬಂದಿರೋ ವಿಷಯನ ಬೇಗ ಹೋಗ್ಬಿಟ್ಟು ಹೇಳ್ಬಿಡ್ಬೇಕು. ಇದು ನನಗೆ ಗೊತ್ತು ಅಂದರೆ ಬರ್ಲಾ. ಏನೇನಾದ್ರೆ ಒಂದು ಒಂದೇ ಚೈನ ಇರೋದು, ಒಂದೇ ಬಟ್ಟೆನ ಇರೋದು. ನನ್ನ ಹತ್ರ 50 ಬಟ್ಟೆಗಳವೆ. ನಮ್ಮೂರಾಗ ನಾನೇ ನಿನಿಯ ರಾಜ, ನಾನೇ ಮಹಾರಾಜ. ಇನ್ಮೇಲೆ ಫುಲ್ಲು ಸ್ಟ್ರಿಕ್ಟಾಗೆ ಶುರು ಮಾಡ್ಕೋಬೇಕು ಎಲ್ಲನೂ. ಇನ್ನು ಫುಲ್ಲು ಸ್ಟ್ರಿಕ್ಟ್ ನಾನಂತೂ. ಬಾರೇ ಬಾ ಲೇ ರೋಜಾ, ಬಾರೆ ನೋಡ್ಕೊತೀನಿ, ಒಂದು ಕೈಯ ನೋಡ್ಕೊತೀನಿ. ನಾನು ಮುಂದಕ್ಕೆ ಬಂದ್ಬಿಟ್ಟು ಹೆಂಗ್ಸಾಗಿದ್ರೆ ಮಾತಾಡಿ, ನಾನು ಮುಂದಕ್ಕೆ ಬಂದ್ಬಿಟ್ಟು ನಿನ್ನ ಗ್ರಾಚರೆಲ್ಲ ಬುಡ್ಸ್ಬಿಟ್ಟು ಕಳಿಸ್ಬಿಡ್ತೀನಿ. ಮಾತಾಡ್ಬಿಟ್ಟು ನಾನು ಮುಂದೆ ಬಂದ್ಬಿಟ್ಟು ನನಗೆ ನೀನು ಮೋಸ ಮಾಡಿ ನನ್ನದ್ರೆ ನೀನು ಆಟ ಆಡಕ್ಕೆ ನೋಡ್ತೀಯಾ? ಈ ಸಾವುಕಾರ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬಾರೇ ಬಾ, ಮುಂದಕ್ಕೆ ಬಾ, ತೋರಿಸ್ತೀನಿ ಬಾ. ಏಯ್ ನೀನು ಯಾಕಲ ಬಂದೆ? ನೀನು ಯಾವಾಗಲ ಬಂದೆ ಇಲ್ಲಿಗೆ? ಇವಳು ಯಾಕಪ್ಪ ಬಂದು ಉಗಿದ್ ಮೆಟ್ಟನೆ ಹೊಡೆದು ಕಳಿಸಿದ್ನಲ್ಲ ಇವಳನ್ನ. ಮಗನೂ ಸೇರಿ ಕರ್ಕೊಂಡ್ಬಿಟ್ಟಿಲ್ಲ, ಸೆಟ್ಲಾಗ್ಬಿಟ್ಟವಳ ಏನು? ಹಾಂ ಇದ್ರೂ ಇರ್ಬೋದೇನೋ. ಇವಳಿಗೆ ಮೊದಲು ಚುಟ್ಟಿ ಇಟ್ಕೊಂಡು ಈಚೆ ಕಡೆ ಕಳಿಸ್ಬಿಡ್ಬೇಕು. ಏನ್ಲಾ ನೀನು ಒಬ್ಬನೇ ಬಂದಿದ್ಯಾ? ನಿಮ್ಮ ಅಮ್ಮನೂ ಬಂದೈತಾ? ಇವನು ಏನು ಕೇಳಿದ್ರು? ಅಷ್ಟೇನೇ ಇವನು ಬಾಳು. ಯಾರು ಬಂದವನ್ನ ಮನೆಗೆ? ನನಗೆ ರೋಜಾ ಬಂದಿದ್ದಾಳೆ ಮನೆಗೆ ಅಂತ ಅಂದ್ಕೊಂಡೆ. ರೋಜಾ ಆಸ್ತಿ ಎಲ್ಲ ಬರ್ಸ್ಕೊಂಡೋಳೆ ಅಂದಮೇಲೆ ಅವಳ ಮನೆಗೆ ಬರಬೇಕಿತ್ತಲ್ವಾ? ಬಾರೇ ಬಾ ರೋಜಾ ಬಾ. ಇವತ್ತು ನೀನೇ ನಮ್ಮ ಮನೆಗೆ ಬಂದುಬಿಟ್ರೆ ಇಲ್ಲೇ ನೀನು ಕತ್ತರಿಸ್ಬಿಟ್ಟು ನಮ್ಮ ಜಮೀನಾಗೆ ನೀನು ಮಣ್ಣು ಮಾಡಿಬಿಟ್ಟು ಆಸ್ತಿ ಎಲ್ಲ ನಾನು ಹೊಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಊರು ಸಾವುಕಾರನೇ ಎಲ್ಲ ಬದಲಾಯಿಸ್ಕೊಬಿಡ್ತೀನಿ. ಈ ನನ್ನ ಮಗುನ ತಗೊಬಂದ್ಬಿಟ್ಟಿದ್ದು ಯಾರು? ನಾನು ಏನ್ರು ಬಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ಲಾ? ಇಲ್ಲ ನಮ್ಮ ಅತ್ತೆ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ಲಾ? ಯಾವಳೋ ಬಂದಿತ್ತಾಳೆ. ಯಾಕೋ ವಿಷಯ ಗೊತ್ತೈತೆ? ಸಾವುಕಾರ ನಮ್ಮೂರು ಸಾವುಕಾರ ಪ್ಯಾಟ್ಗೆ ಹೋಗಿದ್ನಲ್ಲ, ಅದು ಏನಕ್ಕೂ ಅಂತ ಹೇಳ್ಬಿಟ್ಟು ಪ್ಯಾಟೆಯಿಂದ ಬರೋಷ್ಟೊತ್ತಿಗೆ ಅವ್ನಿಗೆ ಹುಚ್ಚಿಡಿದ್ಬಿಟ್ಟೈತೆ. ಮೈ ಮೇಲೆಲ್ಲನೂ ಏನೇನೋ ಬಣ್ಣಗಳು ಬಳ್ಕೊಂಡು ಎಂತೆಂಥದ್ದು ಸೊಪ್ಪು ಕಟ್ಕೊಂಡು ಹೆಂಗೆ ಬಂದಿದ್ದ ಅಂದರೆ ಒಳ್ಳೆ ದೆಯ್ಯ ಬಂದಂಗೆ ಬಂದಿದ್ದ, ಅವ್ರ ರಾಕ್ಷಸ ಬಂದಂಗೆ. ನಾನು ಅಲ್ಗುನು ಕೇಳ್ದೆ ಅವನ್ನ ಲೆಕ್ಕಾಚಾರಿನ. ಏನಾಯ್ತು ಅಂದಿದ್ದಕ್ಕೆ ಸಾವುಕಾರಂಗೆ ಹುಚ್ಚಿಡಿದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹೇಳ್ದ. ಇದೇನೇ ಹೇಳ್ತಿದ್ಯಾ? ಸಾವುಕಾರಂಗೆ ಹುಚ್ಚಿಡ್ದೈತೆ? ಹ್ಞೂನ್ಲೇ, ನಾನೇ ಕೇಳಿಸ್ಕೊಂಬಿಟ್ಟು ಬಂದಿದ್ದೀನಿ. ಹುಚ್ಚಿಡ್ದೈತೆ ಸಾವುಕಾರಂಗೆ, ಫುಲ್ಲು ಹುಚ್ಚಿಡ್ದ್ಬಿಟ್ಟೈತಾವ ಹಿಂಗಂತೂ. ನೀನು ಹೋಗಿ ನೋಡು ಹೆಂಗಂದ್ರಂಗೆ ಬಟ್ಟೆ ಹಾಕೊಂಡು ಹೆಂಗಂದ್ರಂಗೆ ಓಡಾಡ್ತಾವನಿ. ಬೋಲ್ ಹುಡುಗಿಯರಿಂದ ಅಲಿಯೋನಲ್ವಾ? ಆ ಹುಡುಗಿ ಈ ಹುಡುಗಿ ಅಂತ ಬೋಲ್ ಹುಡುಗಿಯರಿಂದ ಅಲಿಯೋನು. ಅದಕ್ಕೇನಾರ ದೊಡ್ಡರಾಗ ಮುಚ್ಕೊಂತ ಏನೋ ಯಾರೋ ಗೊತ್ತು. ಅವಳು ಯಾವಳು ಬಂದಿಲ್ಲ ರೋಜಾ ಪಾಜ ಅಂತ ಹೇಳ್ಬಿಟ್ಟು ಅವಳು ಹಿಂದೆ ತಿರುಗಿ ನೀವು ಹುಚ್ಚಾಗ್ಬಿಟ್ಟ ಅಂತ ಅನಿಸ್ತದ ಕಣ್ಲೆ. ಬೋಲ್ ತಿರುಗೋನು ಅವಳು ಹಿಂದೆ ಅಂತೂ ಏನೇನೋ ಅಂತಿದ್ರ ಪಾಸ್ತಿ ಎಲ್ಲ ಬರ್ಕೊಟ್ಟ ಮಾಡ್ದಂತ. ಆ ವಿಚಾರಕ್ಕೆಲ್ಲ ತಲೆ ಕೆಟ್ಬಿಟ್ಟು ಎಲ್ಲೋ ತಿಕ್ಳು ಇಕ್ಳಿಡ್ದೈತೆ ಅಂತ ಅನ್ನಿಸ್ತದೆ. ಒಂದು 2 ದಿನ ಶಾರ ಜೊತೆ ತಿರುಗ್ದ, ಆಮೇಕಿಂದ ಈಗ ನೋಡಿದ್ರೆ ಹಿಂಗೆ ತಿರುಗ್ತಾವನೆ. ಅಯ್ಯೋ ಬಿಡತ್ತ ಅಷ್ಟೇ. ಇನ್ನು ಸಾವುಕಾರನ ಕತೆ ಮುಗೀತು. ಹೂ ಕಣಕ್ಕ, ಏನೋ ಆಸ್ತಿ ಎಲ್ಲ ಕಳ್ಕಣ್ಣ ಅಂತ ಹೇಳ್ತಾರೆ. ಅದು ಏನು ಕಳ್ಕೊಂಡೋ ಬಿಟ್ನೋ ಗೊತ್ತಿಲ್ಲ. ಅಂತೂ ಆಸ್ತಿ ಪಾಸ್ತಿ ಎಲ್ಲನೂ ಕಳ್ಕೊಂಬಿಟ್ಟವ್ನಿ. 10 ರೂಪಾಯಿದೂ ಎಂಥದೂ ಗೊತ್ತಿಲ್ಲ ಅಂತಾರಪ್ಪ. ಅದಕ್ಕೆ ಹುಚ್ಚಿಡ್ದ್ಬಿಟ್ಟೈತೆ, ಹುಚ್ಚನಾಗ ಓಡಾಡ್ತಾವನೇನೋ ಏನೋ ಯಾರೋ ಗೊತ್ತಕ್ಕ ಅಲ್ವೇ? ಬುಟ್ಟಾಕ್ ನಮ್ಗೆ ಯಾಕೆ ಬೇಕಾ ಅಪ್ಪನ ವಿಷಯ? ಅಂತೂ ಹುಚ್ಚ ಆದ ಅಷ್ಟೇನಿಯ. ಎಂಟ್ರ ಜೊತೆ ಬಾಳ್ಕೊಂಡೋಗಿದ್ದೇನೆ, ಮುಂದೆ ಸುಖವಾಗಿ ಸಂತೋಷವಾಗಿ ಇತ್ತಿದ್ದೇನೋ. ಯಾವಳೆ ರೋಜಾ ಶಾರದಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಈಗ ಶಾರದಿ ನೋಡು ಗಂಡನ ಜೊತೆ ನಿಗ್ರಾಡ್ಕೊಂಡು ಸಂದಕೇನಿ ಅವಳಿ. ಆ ಶಾರದಿಗೇನೋ ಒಂದು ಚೂರು ಕೊಬ್ಬು ಕಮ್ಮಿ ಆಗಿಲ್ಲಮ್ಮ. ಏನೋ 50 ಕೋಟಿ ಐತೆ ನಂಗೆ ಓಡಾಡ್ತಾಳೆ. ಅಯ್ಯೋ ಎಲ್ಲ 2 ದಿನ ಸುಮ್ಕಿರು, ಆಮೇಲೆ ಎಲ್ಲನೂ ಸೊರೋಯ್ತದೆ. ಒಂದು 2 ದಿನ ಅಷ್ಟೇ ನೀನು, ಆಮೇಲೆ ನೋಡ್ತಿರು. ಆಸ್ತಿ ಎಲ್ಲ ಯಾರ ಹೆಸ್ರನಾಗೈತೆ ಅಂತ ಗೊತ್ತಾದ್ಮೇಲೆ ಎಲ್ಲ ಅವಳು ಮುಚ್ಕೊಂಡು ಸುಮ್ಮನೆ ಆಯ್ತಾಳೆ. ಶಾರದಿ ಬೋರ್ಡ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಶಾರದಿ ಅಂತ ಹೇಳ್ಬಿಟ್ಟು ಶಾರದಾ ಅಂತ ಹೇಳ್ಬಿಟ್ಟು ಹೆಸರು ಬರ್ಸ್ಕೊಂಡು ಹೋಗೋಳಿ. ಹೊಸ್ದಾಗಿ ಫ್ಯಾಕ್ಟ್ರಿ ಕಟ್ಟರಲ್ಲ, ಫ್ಯಾಕ್ಟ್ರಿಗೆ ಶಾರದಾ ಅಂತ ಹೆಸರು ಹಾಕಕ್ಕೆ. ಓ ಹೌದೇ? ಮತ್ತು ಫ್ಯಾಕ್ಟ್ರಿ ಅವಳ್ದೇನೆ? ಮಕ್ಕ ಅವಳ್ದೇನೆ. ಸಾವುಕಾರೆಲ್ಲ ನಾಮ ಹಾಕಿತ್ತಾನೆ, ಅದೇ ಜಮೀನೆಲ್ಲ ಅವಳ್ದೇನಂತೆ ಕಣಕ್ಕ. ಒಂದು ಕಿತ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರೋಕೆ ಹೋಗೋಣ. ಬೋರ್ಡ್ ಹಾಕ್ತಾವ್ರಂತೆ, ಎಲ್ಲ ಕೊಟ್ಟಿದ್ದಾಯ್ತಂತೆ. ಇನ್ನೇನು 2 ದಿನದಾಗ ಪೂಜೆನಂತೆ. ಅದಕ್ಕೆ ನೀ ಎಲ್ಲನೂ ಇದು ಮಾಡ್ತಾವ್ರೆ. ಬಾ ಒಂದು ಕಿತ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟನ ಬರೋನಿ. ಇನ್ನೊಂದು ಹೆಜ್ಜೆ ಎಷ್ಟು ದೂರ ಐತೆ ನೋಡಿಯಕ್ಕ, ಅದೇನಾಯ್ತದ ನೋಡ್ಕೊಬಿಟ್ಟು ಬರೋನಿ. ಬರ್ರಿ